ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ್ಪು. ಎಲ್ಲರಿಗೂ ಮೊದಲಿಗೆ ಜೈ ಭೀಮ್. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಈ ದೇಶ ಹಲವಾರು ವರ್ಷ ಏನು ಶತಮಾನಗಳಿಂದ ಸಹ ಅಸಮಾನತೆಯಲ್ಲಿ ಮುಳುಗಿ ಹೋಗಿತ್ತು. ಒಂದು ಸಮುದಾಯ ತೀರಾ ಶೋಷಣೆಗೆ ಒಳಗಾಗಿ ಒಂದು ರೀತಿ ದೈಹಿಕ ಶೋಷಣೆ, ಮಾನಸಿಕ ಶೋಷಣೆ, ಅವಮಾನಕರವಾದಂತಹ ಜೀವನ, ಮೃಗಗಳಿಗಿಂತಲೂ ಕಡೆಯಾಗಿ ನೋಡಲ್ಪಡುವಂತಹ ಪರಿಸ್ಥಿತಿಯಿಂದ ನರಳುತ್ತಾ ಇದ್ದಂತಹ ಇಡೀ ಸಮುದಾಯವನ್ನು ಡಾಕ್ಟರ್ BR ಅಂಬೇಡ್ಕರ್ ತಮ್ಮ ಶಕ್ತಿಯಿಂದ, ವಿದ್ಯಾಶಕ್ತಿಯಿಂದ, ತಮ್ಮ ಸಾಮರ್ಥ್ಯದಿಂದ, ತಮ್ಮ ಹೋರಾಟ ಬಲದಿಂದ ಎಲ್ಲರೂ ಸಮಾನರು ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸ್ತಾರೆ. ಮತ್ತು ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಹಕ್ಕುಗಳು ಬರುವ ಹಾಗೆ ಒಂದು ಸಂವಿಧಾನವನ್ನು ರಚಿಸುವ ಮಟ್ಟಕ್ಕೆ ಅವರು ಬೆಳೆದು ಇಡೀ ಸಮುದಾಯವನ್ನು ಆ ಒಂದು ಕೊಂಪೆಯಿಂದ, ಆ ಒಂದು ಕೊಚ್ಚೆಯಿಂದ ಮೇಲೆ ಎತ್ತುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಸಫಲರು ಸಹ ಆಗ್ತಾರೆ, ಅಟ್ಲೀಸ್ಟ್ ಆನ್ ಪೇಪರ್. ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಆ ಹೋರಾಟ ಒಂದು ಮಟ್ಟಕ್ಕೆ ತಲುಪಬೇಕು ಅಥವಾ ಅಂತಿಮ ಗುರಿ ತಲುಪಬೇಕು ಅಂದರೆ ಬಾಬಾ ಸಾಹೇಬರು ಹೇಳ್ದಂಗೆ ಅವರು ಇಲ್ಲಿಯವರೆಗೆ ಎಳೆದು ತಂದಿರುವ ರಥವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಹಿಂದಕ್ಕೆ ಹೋಗೋದಕ್ಕೆ ಯಾರೂ ಸಹ ಬಿಡಬಾರ್ದು ಅಷ್ಟೇ. ಅಂತಹ ಮಹಾನ್ ಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ದಿನ ಒಂದು ಘಟನೆಯನ್ನು ವಿವರಿಸಿ, ಅಥವಾ ಅವರ ಜೀವನದಲ್ಲಿ ಅವರು ನಡೆದುಕೊಂಡಂತಹ ರೀತಿ, ಅವರ ಸ್ಪಷ್ಟತೆ ಹೇಗಿತ್ತು, ಅವರ ಜೀವನದ ಬಗ್ಗೆ ಆಗಲಿ, ಅವರ ಸಿದ್ಧಾಂತದ ಬಗ್ಗೆ ಆಗಲಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡುವ ಮೂಲಕ ಅರ್ಥಪೂರ್ಣವಾಗಿ ಅವರ ಜಯಂತಿಯ ದಿನ ನಾವು ಆಚರಿಸ್ಬೋದು ಅಂತ ಅಂದ್ಕೊಳ್ತೀನಿ. ಒಮ್ಮೆ ಅವರು ತಮಿಳುನಾಡಿಗೆ ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ಪೆರಿಯಾರ್ ಸಹ ಇರುವಂತಹ ವೇದಿಕೆಯಲ್ಲಿ ನಿಂತ್ಕೊಂಡು ಪೆರಿಯಾರು ಸಹ ಮಾತಾಡ್ತಾರೆ. ನಿಮಗೆ ಗೊತ್ತು ಪೆರಿಯಾರ್ ಏನೆಲ್ಲ ಮಾತಾಡಿದ್ದಾರೆ ಅಂತ, ಅವರ ಸಿದ್ಧಾಂತ ಏನು, ಬ್ರಾಹ್ಮಣ್ಯದ ವಿರುದ್ಧ ಅವರ ಹೋರಾಟ ಏನು ಅನ್ನೋದು. ಅದೇ ಧಾಟಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಭಗವದ್ಗೀತೆಯನ್ನು ಟೀಕೆ ಮಾಡಿ ಮಾತಾಡ್ತಾರೆ. ಭಗವದ್ಗೀತೆಯಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ. ಆ ಅಂಶಗಳು ಜಾತಿ ವ್ಯವಸ್ಥೆ ಏನಿದೆ, ವರ್ಣ ವ್ಯವಸ್ಥೆ ಏನಿದೆ, ಚಾತುರ್ವರ್ಣ ಪದ್ಧತಿ ಏನಿದೆ, ಅವುಗಳನ್ನು ಪುಷ್ಟೀಕರಿಸುತ್ತೆ, ಅವುಗಳನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಅಂಬೇಡ್ಕರ್ ಅವರು ವಾದವನ್ನು ಮಂಡಿಸ್ತಾರೆ. ಮತ್ತು ಅದು ಎಲ್ಲ ಕಡೆ ಸುದ್ದಿ ಆಗುತ್ತೆ. ಅವರು ಹೇಳುವಂತಹದ್ದು ಮುಖ್ಯವಾಗಿ ತ್ರಿಗುಣ ಮತ್ತು ಕರ್ಮಯೋಗ ಸಿದ್ಧಾಂತ ಏನಿದೆ ಭಗವದ್ಗೀತೆಯಲ್ಲಿ, ಅದು ಸ್ಪಷ್ಟವಾಗಿ ಜಾತಿ ವ್ಯವಸ್ಥೆಯನ್ನು ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಅವರ ವಾದ ಆಗಿರುತ್ತೆ. ಇದು 1950ರಲ್ಲಿ ನಡೆದಂತಹ ಘಟನೆ. ಆ ಘಟನೆ ನಡೆದು ಆ ಭಾಷಣ ಎಲ್ಲ ಕಡೆ ಪ್ರಚಾರ ಆಗಿ ಭಗವದ್ಗೀತೆಯ ಬಗ್ಗೆ ಅಂಬೇಡ್ಕರ್ ಅವರ ಟೀಕೆಯನ್ನು ಎಲ್ಲ ಕಡೆ ಸುದ್ದಿ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಕರೆ ಮಾಡಿ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಹೇಳಿ ಈ ದೇಶದ ಅತಿ ದೊಡ್ಡ ಶ್ರೀಮಂತ ಕುಟುಂಬದ ಬಿರ್ಲಾ ಕುಟುಂಬದ ಸದಸ್ಯರು ಅವರನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಯಾರು ಅಂದರೆ ಚುಗಲ್ ಕಿಶೋರ್ ಬಿರ್ಲಾ ಅನ್ನುವಂಥವರು. ಚುಗಲ್ ಕಿಶೋರ್ ಬಿರ್ಲಾ ಅವರು ಘನಶ್ಯಾಮ್ ದಾಸ್ ಬಿರ್ಲಾ ಅವರ ಅಣ್ಣ. ಬಿರ್ಲಾ ಒಡೆತನದ ಮಾಲೀಕರಾಗಿದ್ದಂತಹ ಘನಶ್ಯಾಮ್ ದಾಸ್ ಅವರ ಅಣ್ಣ ಅಂಬೇಡ್ಕರ್ ಅವರನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಯಾವ ಹಿನ್ನೆಲೆಯಲ್ಲಿ ಅಂದರೆ ಭಗವದ್ಗೀತೆಯ ಬಗ್ಗೆ ಟೀಕೆ ಮಾಡಿದ್ದರ ಬಗ್ಗೆ. ಬಂದು ಅಂಬೇಡ್ಕರ್ ಅವ್ರ ಜೊತೆ ಕೂತ್ಕೊಂಡು ಅವರು ಹೇಳ್ತಾರೆ, ಭಗವದ್ಗೀತೆಯನ್ನು ಟೀಕೆ ಮಾಡಬೇಡಿ ದಯವಿಟ್ಟು, ಅದು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದಂತಹ ಗ್ರಂಥ. ಅದನ್ನು ಟೀಕೆ ಮಾಡಿದ್ರೆ ನಮಗೆಲ್ಲ ಬೇಜಾರಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ನೀವು ಬೇಕಾದರೆ ಅದನ್ನು ತಿದ್ದುವ ಪ್ರಯತ್ನ ಮಾಡೋಣ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ನಡೆಸೋಣ, ಅದಕ್ಕೆ ನಾನು 10 ಲಕ್ಷ ರೂಪಾಯಿಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. 10 ಲಕ್ಷ 1950ರಲ್ಲಿ ಅಂದರೆ ಇವತ್ತಿನ ಲೆಕ್ಕಕ್ಕೆ ಸುಮಾರು ಕೋಟಿಗಳಾಗ್ತವೆ. ಅದು ಹೇಳಿದಾಗ ಅಂಬೇಡ್ಕರ್ ಅವರ ಸ್ಪಷ್ಟತೆಯನ್ನು ನೋಡಿ. ಅವರು ಹೇಳ್ತಾರೆ, ನಾನು ಮಾರಾಟ ಆಗುವಂತಹ ಮನುಷ್ಯ ಅಲ್ಲ, ನನ್ನ ಮಾತುಗಳಾಗಲಿ ನನ್ನ ವಿಚಾರಗಳಾಗಲಿ ಮಾರಾಟಕ್ಕಿಲ್ಲ. 10 ಲಕ್ಷ ಅಲ್ಲ, ಎಷ್ಟು ಕೋಟಿ ಕೊಟ್ಟರೂ ಸಹ ನನ್ನ ನಿಲುವೇನಿದೆ ಅದು ಸ್ಪಷ್ಟವಾಗಿದೆ. ಅದರಲ್ಲಿ ಇರೋದನ್ನೇ ಹೇಳಿರೋದು ನಾನು. ಅಲ್ಲಿರುವಂತಹ ಸಾಕಷ್ಟು ಅಂಶಗಳು, ಭಗವದ್ಗೀತೆಯಲ್ಲಿರುವಂತಹ ಸಾಕಷ್ಟು ಅಂಶಗಳು ಜಾತಿ ವ್ಯವಸ್ಥೆಯನ್ನು, ಜಾತಿ ತಾರತಮ್ಯವನ್ನು, ಅಸಮಾನತೆಯನ್ನು ಅವು ಬೆಂಬಲಿಸ್ತವೆ. ಹಾಗಾಗಿ ನಾನು ಅದನ್ನು ಟೀಕೆ ಮಾಡಿದ್ದೀನಿ, ನನ್ನ ಟೀಕೆ ಸರಿಯಾಗೇ ಇದೆ.
ಈ ಅಸಮಾನತೆ ಅನ್ನೋದು ಹೋಗಲು ಸಾಧ್ಯನೇ ಇಲ್ಲ, ಅಷ್ಟು ಬೇರೂರಿಬಿಟ್ಟಿದೆ ಅಂತ ಅವರು ಆಗಲೇ ಆಲ್ಮೋಸ್ಟ್ ಡಿಸೈಡ್ ಮಾಡಿದ್ರು. ಮತ್ತು ಹಿಂದೂ ಧರ್ಮವನ್ನು ಬಿಟ್ಟು ಬರ್ತೀನಿ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲಾರೆ ಅನ್ನುವಂತಹ ಘೋಷಣೆಯನ್ನು ಸಹ ಕೊಟ್ಟು ಸುಮಾರು 15-17 ವರ್ಷ ಆಗಿತ್ತು ಆಲ್ರೆಡಿ. ಅಂತಹ ಸನ್ನಿವೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಎಲ್ಲವನ್ನು ಸಹ ದಾಖಲು ಮಾಡಿರುವಂತಹದ್ದು ಶಂಕರಾನಂದ ಶಾಸ್ತ್ರಿ ಅನ್ನುವರು ಬರೆದಿರುವಂತಹ, ಅಂಬೇಡ್ಕರ್ ಅವರಿಗೆ ತುಂಬ ನಿಕಟವಾಗಿದ್ದಂತಹ ವ್ಯಕ್ತಿ. ಅವರ ಪುಸ್ತಕ ಏನಿದೆ, ಮೈ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಮೆಮರೀಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತಹ ಪುಸ್ತಕದಲ್ಲಿ ಈ ಘಟನೆಯನ್ನು, ಈ ಒಂದು ವೃತ್ತಾಂತವನ್ನು ಅವರು ದಾಖಲಿಸಿದ್ದಾರೆ. ಸೊ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಅದು ನನ್ನ ಕೈಯಲ್ಲಿರಲಿಲ್ಲ, ಆದರೆ ಈ ಅಸಮಾನತೆಯಿಂದ ಕೂಡಿದ ಹಿಂದೂ ಧರ್ಮದಲ್ಲಿ ನಾನು ಸಾಯಲಾರೆ, ಅದು ನನ್ನ ಕೈಲಿದೆ, ಖಂಡಿತ ನಾನು ಹಿಂದುವಾಗಿ ಸಾಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂತಹ ಬಾಬಾ ಸಾಹೇಬರಿಗೆ ಸ್ಪಷ್ಟತೆ ಎಷ್ಟಿತ್ತು, ಭಗವದ್ಗೀತೆಯಲ್ಲಿ ಇದ್ದಂತಹ ಅಂಶಗಳನ್ನು ಸಹ ಅಷ್ಟು ಸ್ಪಷ್ಟವಾಗಿ ಅಧ್ಯಯನ ಮಾಡಿ ಯಾರೂ ಸಹ ನಿರಾಕರಣೆ ಮಾಡಲಾರದಷ್ಟು, ನಿರಾಕರಣೆ ಅಂದರೆ ಮತಾಂಧರು ನಿರಾಕರಣೆ ಮಾಡೋದಕ್ಕೆ ಸಾವಿರಾರು ಉದಾಹರಣೆಗಳು ಸಿಗ್ತಾವೆ ಅವ್ರಿಗೆ. ಹುಡುಕಿ ಎಲ್ಲಿಂದನೋ ಯಾವುದಕ್ಕೋ ಲಿಂಕ್ ಇಲ್ಲದೆ ಮಾತಾಡಿ ಕನ್ಫ್ಯೂಸ್ ಮಾಡ್ತಾರೆ. ಆದರೆ ಸೈದ್ಧಾಂತಿಕವಾಗಿ ಪಾಯಿಂಟ್ ಟು ಪಾಯಿಂಟ್ ರೀಬಟಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂಬೇಡ್ಕರ್ ಹೇಳಿರುವಂತಹ ಯಾವುದೇ ಸಿದ್ಧಾಂತ, ಯಾವುದೇ ವಿಚಾರವನ್ನು. ಸೊ ಭಗವದ್ಗೀತೆಯ ಬಗ್ಗೆ ಸಹ ಅವರು ಇಷ್ಟು ಸ್ಪಷ್ಟತೆಯಿಂದ ಇದ್ದರು. ಮತ್ತು ಅವರನ್ನು ಕೊಂಡುಕೊಳ್ಳಬಹುದು, ಅವರ ಮಾತುಗಳನ್ನು ನಿಲ್ಲಿಸ್ಬೋದು, ಸಾಧ್ಯನೇ ಇಲ್ಲ. ಅದು ಎಷ್ಟು ದೊಡ್ಡ ಅಮೌಂಟ್ ಆಗಿದ್ದರೂ ಸಹ ಅದನ್ನು ಚಪ್ಪಲಿಗಿಂತ ಕಡೆಯಾಗಿ ನೋಡ್ತಾ ಇದ್ರು ಅನ್ನೋದಕ್ಕೆ ಈ ಘಟನೆ. ಬಿರ್ಲಾ ಅಂತಹ ಕುಟುಂಬದಿಂದ ಒಂದು ಅತ್ಯಂತ ಶ್ರೀಮಂತ ಕುಟುಂಬ ಆ ಕಾಲಕ್ಕೆ ಭಾರತದಲ್ಲಿ. ಆ ಕುಟುಂಬದ ಸದಸ್ಯನೇ ಬಂದು 10 ಲಕ್ಷ ರೂಪಾಯಿ ಕೊಡ್ತೀನಿ, ಅಸ್ಪೃಶ್ಯತೆಯ ವಿರುದ್ಧ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂದಾಗ ಅದನ್ನು ನಿರಾಕರಿಸಿ ಎಬ್ಬಿಸಿ ಮನೆಗೆ ಕಳಿಸ್ತಾರೆ. ಸೊ ಇದು ಇವತ್ತು ಅಂಬೇಡ್ಕರ್ ಜಯಂತಿ ದಿನ ನಿಮಗೆ ಒಂದು ಯಾವುದಾದ್ರೂ ವೃತ್ತಾಂತವನ್ನು ತಿಳಿಸುವ ಮೂಲಕ ಅರ್ಥಪೂರ್ಣವಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮ್ಮ ನಡುವೆ ವಿಚಾರವನ್ನು ಇಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಘಟನೆಯನ್ನು ನಾನು ಆಯ್ಕೆ ಮಾಡಿಕೊಂಡೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.